ಹಲೋ ನಮಸ್ಕಾರ ಸ್ನೇಹಿತರು. ಏನಪ್ಪ ಇದು ಫೈನಲಿ ಇಲ್ಲಿ ವೈಷ್ಣವ್ ಕೀರ್ತಿಯ ಲವ್ ಸ್ಟೋರಿ ಲಕ್ಷ್ಮಿ ಮುಂದೆ ತೆರೆದುಕೊಳ್ತಿದೆ. ಹಾಗಿದ್ರೆ ಇಲ್ಲಿ ಕೀರ್ತಿನ ನೋಡಿ ದಂಗಾಗ್ಬಿಡ್ತಾರ ಈ ಕಡೆ ಲಚ್ಚಿ, ಜೊತೆಗೆ ಈ ಕಡೆ ಚಂದನ ವೈಷ್ಣವ್ ಲವರ್ ಬಗ್ಗೆ ಹೇಳೇ ಬಿಡ್ತಾರ. ಇದು ಎಲ್ಲಿದ್ರು ಜೊತೆಗೆ ಈ ಕಡೆ ವೈಷ್ಣವ್ ತನ್ನೇನಾದರೂ ಲವ್ ಸ್ಟೋರಿನ ಹೇಳ್ಕೊಂಡು ಸಹಾಯ ಕೇಳ್ಬಿಡ್ತಾನ. ಹಾಗಿದ್ರೆ ಏನಾಗತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕೀರ್ತಿಯ ಹಂಗಾಮ ಜಾಸ್ತಿ ಆಗಿದೆ, ಅವಳ ಹುಚ್ಚಾಟ ಜಾಸ್ತಿ ಆಗಿದೆ. ಹುಚ್ಚಾಟನ ತರ್ಕೊಳೋಕ್ಕಾಗದೆ ಲಕ್ಷ್ಮಿ ತಲೆ ಕೆಟ್ಟು ಹೋಗಿದೆ. ಬಿಕಾಸ್ ಇಲ್ಲಿ ಯುಗಾದಿ ಹಬ್ಬದಂದೆ ಈ ಕಡೆ ಲಕ್ಷ್ಮಿ ಥರ ಇದ್ದರೆ ನಾನು ಇಷ್ಟ ಆಗ್ತೀನಿ, ವೈಷ್ಣವ್ ನನ್ನನ್ನು ಇಷ್ಟಪಡ್ತಾನೆ, ನನ್ನ ಕಡೆ ಬರ್ತಾನೆ ಅಂತ ಯೋಚನೆ ಮಾಡಿದ ಕೀರ್ತಿ ಈ ಕಡೆ ಲಕ್ಷ್ಮಿ ಥರನೇ ರೆಡಿ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಲಕ್ಷ್ಮಿ ಥರನೇ ರೆಡಿ ಆಗ್ತಾಳೆ, ಜೊತೆಗೆ ಮನೆಗೂ ಕೂಡ ಬರ್ತಾಳೆ. ಬರ್ತದಾಗೆ ಹೇಗೆ ಕಾಣಿಸ್ತದೇನೆ ಲಕ್ಷ್ಮಿ ನಿಂತರನೇ ನಾನು ಕೂಡ ರೆಡಿ ಆಗಿದ್ದೀನಿ, ಚೆನ್ನಾಗಿ ಕಾಣಿಸ್ತದೇನೆ. ಬಾ ಅತ್ತೆ ಮಾವನ್ ಕೇಳೋಣ ಯಾರು ಎಷ್ಟು ಚೆನ್ನಾಗಿ ಕಾಣ್ತಾರೆ ಅಂದರೆ ಯಾರು ಬೆಸ್ಟಾಗಿ ಕಾಣಿಸ್ತಿದ್ದಾರೆ ಅಂತ. ಏನಿದೆಲ್ಲ ಕೀರ್ತಿಯವ್ರಿ ಏನು ಮಾಡೋಕೆ ಹೊರಟಿದ್ರ ಅಂತ. ಏನು ಮಾಡ್ತಿದ್ದೀನಿ, ನಿಂತರನೇ ಸೀರೆ ಹುಟ್ಟಿ ನಿಂತರನೇ ರೆಡಿ ಆಗಿದ್ದೀನಿ ಅಷ್ಟೇ, ಬಾಲಿ ಯಾರು ಚೆನ್ನಾಗಿ ಕಾಣಿಸ್ತಾರೆ ಅಂತ ಕೇಳೋಣ ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗ್ತಾಳೆ. ವೈಷ್ಣವ್, ಕೃಷ್ಣ ಅವರು, ಕಾವೇರಿ ಎಲ್ಲ ಇರ್ತಾರೆ. ಅದೇ ಮಾವ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು, ವೈಷ್ಣವ್ ಹ್ಯಾಪಿ ಯುಗಾದಿ ಅಂತ ಹೇಳ್ತಾಳೆ. ಜೊತೆಗೆ ಅತ್ತೆ ಮಾವನ ಹೇಗೆ ಕಾಣಿಸ್ತಿದ್ದೀನಿ, ನಾನು ಚೆಂದಾಗಿ ಕಾಣಿಸ್ತಿದ್ದೀನೋ ಅಥವಾ ಲಕ್ಷ್ಮಿನೂ ನಾನು ಕೂಡ ಅವಳ ಥರನೇ ರೆಡಿಯಾಗಿ ಬಂದಿದ್ದೀನಿ, ನೋಡಿ ಯಾರು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ ಕೇಳ್ತಿದ್ದಾಳೆ. ಇದೇನಿದಪ್ಪ ಹುಚ್ಚಾಟ ಅಂತ ಎಲ್ಲ ಶಾಕ್ ಆಗ್ತಿದ್ರೆ ಈ ಕಡೆ ಲಕ್ಷ್ಮಿ ಏನಿದು ಕೀರ್ತಿ ಅವರ ನೀವೇನು ಮಾಡ್ತಿದ್ರ, ಅದಕ್ಕೆ ಬಗ್ಗೆ ಸನ್ಸಿದ್ಯಾ ನಿಮಗೆ, ಯಾಕೆ ರೀತಿ ನಡ್ಕೋತಿದ್ರ, ಏನಾಗಿದೆ ನಿಮಗೆ, ನೀವು ಮಾಡ್ತಿರೋದು ಸರಿ ಅಂತ ನಿಮಗೆ ಅನ್ನಿಸ್ತಿದ್ಯಾ, ಏನಿದು ನನ್ನತ್ತೆ ಮಾವನ ನಿಮ್ಮತ್ತೆ ಮಾವ ಅಂತ ಹೇಳ್ತಿದ್ರ, ಇದೆಲ್ಲ ಚೆನ್ನಾಗಿ ಕಾಣಿಸುತ್ತಾ, ತುಂಬಾ ಇರಿಟೇಟ್ ಆಗ್ತಿದೆ ಕೀರ್ತಿ ಅವರೇ, ದಯವಿಟ್ಟು ನಿಮ್ಮದು ಅತಿ ಆಯಿತು ಅಂತ ಹೇಳ್ತಿದ್ರೆ ಏನದು ತಪ್ಪು, ನನ್ನ ಅತ್ತೆ ಮಾವ ಅಂದೆ ಅದರಲ್ಲಿ ಏನಿದೆ ಅಂತ ಎಲ್ಲ ಹುಚ್ಚುಚ್ಚು ಥರ ಮಾತಾಡ್ತಾಳೆ. ನಂತರ ಈ ಕಡೆ ಕಾವೇರಿ ಅವರು ಕೀರ್ತಿನ ಕರ್ಕೊಂಡು ಹೋಗ್ತಾರೆ. ಏನು ಮಾಡ್ತಿದ್ಯಾ ಕೀರ್ತಿ, ಏನಿದೆಲ್ಲ ಹುಚ್ಚಾಟ, ಅತ್ತೆ ಮಾವ ಅಂದರೆ ಏನು ಅಂದಾಗ ನೀವು ನನ್ನ ಅತ್ತೆ ಮಾವ ಅಲ್ವಾ ಹೇಳಿದೆ, ಅದರಲ್ಲಿ ಏನದ, ನಾನೇ ರೀತಿ ರೆಡಿ ಆದರೆ ವೈಷ್ಣವ್ಗೆ ಇಷ್ಟ ಆಗ್ತೀನಿ ಅಂತ ಅನ್ನಿಸ್ತು. ಬಿಕಾಸ್ ವೈಷ್ಣವ್ಗೆ ಲಕ್ಷ್ಮಿ ಥರ ಇರೋದಂದರೆ ಇಷ್ಟ ಅಲ್ವಾ, ಅದಕ್ಕೋಸ್ಕರ ನಾನು ಕೂಡ ಅದೇ ರೀತಿ ಇದ್ದೀನಿ ಅಂತ ಹೇಳ್ತಾಳೆ. ಯು ಮೈ ಗಾಡ್, ಇವಳು ಹೇಗಪ್ಪ ತಡಿಲಿ, ಎಲ್ಲಿಂದ ಬೆನ್ನೆಂದಕ್ಕೆ ಹಾಕ್ಕೊಂಡು ಅಂತ ಕಾವೇರಿ ಅವರು ಅನ್ಕೋತಿದ್ದಾರೆ. ನಂತರ ಈ ಕಡೆ ವೈಷ್ಣವ್ ಅವ್ರ ಹತ್ರ ಕೀರ್ತಿ ಅವ್ರ ನಡವಳಿಕೆ ನಂಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ, ಯಾಕೆ ಅವ್ರು ಆ ರೀತಿ ಆಡ್ತಿದ್ದಾರೆ, ತುಂಬ ಇರಿಟೇಟ್ ಮಾಡ್ತಿದ್ದಾರೆ ಅಂತ ಲಕ್ಷ್ಮಿ ಹೇಳ್ತಿದ್ರೆ. ನೋಡಿ ಲಕ್ಷ್ಮಿ ಅವರೇ, ಅವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ, ಅವಳು ಒಳ್ಳೆ ಹುಚ್ಚಿ ಥರ ಏನೇನೋ ಆಡ್ತಿದ್ದಾಳೆ, ಅದಕ್ಕೆ ಯುಗಾದಿ ಹಬ್ಬದಂದು ನೀವು ಯಾಕೆ ಯೋಚನೆ ಮಾಡ್ತೀರಾ ಅಂತ ವೈಷ್ಣವ್ ಹೇಳ್ತಾನೆ. ಜೊತೆಗೆ ಇದು ಎಲ್ಲದರ ನಡುವೆ ಈ ಕಡೆ ಕೀರ್ತಿ ಬರ್ತಾಳೆ. ಕೀರ್ತಿ ಬಂದಿದ್ರೆ ಇದು ಲಕ್ಷ್ಮಿ ಸೀರೆ ಅಲ್ವಾ, ಲಕ್ಷ್ಮಿ ಸೀರೆ ಅಂದರೆ ಚೆನ್ನಾಗೇ ಇರುತ್ತೆ, ನಾನು ತಗೋತೀನಿ, ಇದು ಸಖತ್ತಾಗಿ ಸೂಟ್ ಆಗುತ್ತಲ್ವ ಲಕ್ಷ್ಮಿ ಅಂತ ಹೇಳಿ ತಗೋತಿದ್ದಾಗ ಈ ಕಡೆ ವೈಷ್ಣವ್ ಕಿತ್ಕೊಂಡ್ಬಿಡ್ತಾನೆ. ಏನಿದಲ್ಲ ಕೀರ್ತಿ ಅವರೇ, ಯಾಕೆ ನನ್ನ ಸೀರೆ ತಗೋತಿದ್ರ ಅಂದಾಗ, ಯಾಕೆ ಅಂದರೆ ನೀವೇ ರೀತಿ ಎಲ್ಲ ರೆಡಿ ಆದರೆ ವೈಷ್ಣವ್ಗೆ ಇಷ್ಟ ಆಗುತ್ತೆ, ಹಾಗೆ ನಾನು ಕೂಡ ರೆಡಿ ಆದರೆ ವೈಷ್ಣವ್ಗೆ ಇಷ್ಟ ಆಗುತ್ತಲ್ವ, ಅದಕ್ಕೋಸ್ಕರ ಅಂತ ಹೇಳ್ತಾಳೆ. ಇದರಿಂದ ಏನು ಮಾಡಿದು ಅಂತ ಗೊತ್ತಾಗಲ್ಲ. ಫೈನಲಿ ಇಲ್ಲಿ ಕಾರುಣ್ಯ ಅವ್ರು ಬಂದು ಕೀರ್ತಿನ ಕರ್ಕೊಂಡು ಹೋಗ್ತಾರೆ, ಮನೇಲಿ ರೂಮಲ್ಲಿ ಕೂಡ ಹಾಕ್ತಾರೆ. ಅಲ್ಲಿ ಕೂಡ ಹಾಕಿದ್ರು ಕೂಡ ನಾನು ಲಕ್ಷ್ಮಿ ಥರನೇ ರೆಡಿ ಆಗಬೇಕು ಇವತ್ತು ಹಬ್ಬಕ್ಕೆ ಅಂತ ಹೇಳಿ ಬೀರೂನಲ್ಲಿ ಎಲ್ಲ ಸ್ಯಾರಿನೂ ಕಿತ್ತು ಒಂದು ಸ್ಯಾರಿನ ಉಟ್ಕೋತಾರೆ, ರೆಡಿ ಆಗ್ತಾರೆ. ಬಟ್ ಅಷ್ಟರಲ್ಲಿ ಈ ಕಡೆ ಹಬ್ಬಕ್ಕೆ ಸರ್ಪ್ರೈಸ್ ಕೊಡೋದಕ್ಕೆ ಗೊಂಬೆ ಮತ್ತು ಚಿನ್ನು ಬಂದಿದೆ, ಗೊಂಬೆ ಮತ್ತು ಚಂದು ಬಂದಿದ್ದಾರೆ. ಇವರಿಬ್ಬರನ್ನ ನೋಡಿ ಲಕ್ಷ್ಮಿ ಮತ್ತು ವೈಷ್ಣವ್ಗೆ ಇಬ್ರಿಗೂ ಕೂಡ ಖುಷಿ ಆಗುತ್ತೆ. ಏನಿದು ಅಪರೂಪಕ್ಕೆ ಅಂತದಾಗಿ ಯುಗಾದಿ ಹಬ್ಬ ಅಂದ ತಕ್ಷಣ ನೀವೇ ನೆನಪಾಗಿದ್ದು, ನೀವಾರು ಬರಲ್ಲ ಅದಕ್ಕೆ ನಾವೇ ಬರೋಣ ಅಂತ ಬಂದಿದ್ವಿ ಅಂತ ಹೇಳ್ತಾರೆ. ಹೌದು ಲಚ್ಚಿ ಅಕ್ಕ ಎಲ್ಲಿ ಅಂತ ಕೇಳ್ತಿದ್ದಾಳೆ ಲಕ್ಷ್ಮಿ. ಹೌದೌದು, ಬರೋ ತನಕ ನಾನು ಗೊಂಬೆ ಅಕ್ಕ ಇಲ್ಲಿ, ಈಗ ಲಚ್ಚಿ ಅಕ್ಕ ಇಲ್ಲಿ. ಲಚ್ಚಿ ಅದು ಯಾವುದೋ ಆಂಟಿ ಇದ್ದಾರಲ್ವ, ಅವ್ರ ಮನೆಗೆ ಹೋದ್ರು ಅಂತದಾಗೆ ಹೆಸರು ಸರಿಯಾಗಿ ಬರೋದಿಲ್ಲ, ಕನ್ಫ್ಯೂಷನ್ ಆಗುತ್ತೆ ಅವ್ರು ಹೇಳುವ ಹೆಸರುಗಳು. ಬಿಕಾಸ್ ಅದು ಯಾವುದೂ ಕೂಡ ಈ ರೋಡಲ್ಲಿ ಅವ್ರ ಹೆಸರು ಇಲ್ಲ. ಆಮೇಲೆ ಇವಳೇ ಲಕ್ಷ್ಮಿನೇ ಕಾರುಣ್ಯ ಆಂಟಿನ ಅಂತ, ಹೌದೌದು ಕಾರುಣ್ಯ ಆಂಟಿ ಮನೆಗೆ ಹೋಗಿದ್ದಾರೆ ಚಿನ್ನು ಅಂತ ಹೇಳ್ತಾರೆ. ಯಾಕೆ ಏನು ಅಂದರೆ ಯಾವುದೋ ಹುಡುಗ ಅಂತ, ಅದಕ್ಕೋಸ್ಕರ ತೋರಿಸೋದಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ನಂತರ ಆ ಕಡೆ ಕಾರುಣ್ಯ ಅವ್ರಿಗೆ ಖುಷಿ ಆಗ್ತದೆ, ಬಿಕಾಸ್ ಚಿನ್ನು ಅಂದರೆ ಲಚ್ಚಿ ಬಂದಿದೆ ಹುಡುಗ, ಮತ್ತು ಅವ್ರ ಅಮ್ಮನೂ ಕೂಡ ಕರ್ಕೊಂಡು ಬಂದಿದ್ದಾರೆ. ಈ ಕಡೆ ತಮ್ಮ ಮಗಳ ಮದುವೆ ಮಾಡಬೇಕು ಅಂತಲೇ ಕಾರುಣ್ಯ ಅಮ್ಮ ಅಂದ್ಕೊಂಡಿದ್ದಾರೆ. ಆದರೆ ಇಲ್ಲಿ ಕೀರ್ತಿ ಅವತಾರ ಅಂತೂ ಹೇಳುತ್ತಿರ್ದು, ಜೊತೆಗೆ ರೆಡಿಯಾಗಿದ್ದಾಳು ಬೇಡ, ಆದರೆ ಹೊರಗಡೆ ಇರೋನೆಲ್ಲ ಬಾಗಿಲನ್ನ ಓಪನ್ ಮಾಡಿ ಪ್ಲೀಸ್ ಮನೆ ಒಳಗಡೆ ಬನ್ನಿ ಅಂತ ಮೇಲಿಂದ ಕೂಗುತ್ತಿದ್ದಾಳೆ. ಯಾರಿದು ಹುಚ್ಚಿ ಥರ ಮನೆ ಒಳಗಿಂದ ಕೂಗುತ್ತಿದ್ದಾರೆ ಅಂತ ಜನಗಳು ಕೂಡ ಹೋಗ್ತಾರೆ. ಬಟ್ ಇಲ್ಲಿ ಕರ್ಕೊಂಡು ಬರ್ತೀನಿ ಕೀರ್ತಿನ ಅಂತ ಹೇಳಿ ಕಾರುಣ್ಯ ಅವರೇನೋ ಮೇಲೆ ಹೋಗ್ತಿದ್ದಾರೆ. ಬಟ್ ಕೀರ್ತಿನೂ ರೆಡಿ ಆಗಿದ್ದಾಳೆ, ಅಮ್ಮ ಓಪನ್ ಮಾಡಿದ ತಕ್ಷಣ ಫುಲ್ ಖುಷಿ ಆಗಿಬಿಡುತ್ತೆ. ಬಟ್ ಇಲ್ಲಿ ಚಿನ್ನುಗೆ ಶಾಕ್ ಆಗೋದು ಲಚ್ಚುಗೆ, ಬಿಕಾಸ್ ಕೀರ್ತಿ ಹುಚ್ಚಾಟ
ಮಿತಿ ಮೀರ್ತಾ ಇದೆ. ಬಿಕಾಸ್ ಇಲ್ಲಿ ಹುಡುಗ ಬಂದಿದ್ದಾನೆ ಅಂತ ಗೊತ್ತಾಗ್ತಿದ್ದಾಗೆ ಕೀರ್ತಿ ರಂಪಾಟ ಕೂಗಾಟ ಹೇಗಿರುತ್ತೋ ಹುಚ್ಚಿ ಥರ ಆಡ್ತಾಳು. ಏನಪ್ಪ ಒಟ್ಟಿನಲ್ಲಿ ಚಿನ್ನುಗಂತೂ ಅರ್ಥ ಆಗ್ಬಿಡುತ್ತೆ ಲಚ್ಚಿಗೆ ಕೀರ್ತಿ ಪರಿಸ್ಥಿತಿ ಏನು ಅಂತ. ಆ ಕಡೆ ಪೂಜೆ ಗೀಚೆ ಎಲ್ಲ ಕೂಡ ಆಗತ್ತೆ. ಜೊತೆಗೆ ಇಲ್ಲಿ ಬೇವು ಬೆಲ್ಲ ಕೊಡಬೇಕಾದ್ರಂತೂ ತನ್ನ ಮಗನಿಗೆ ಬೇವೇ ಕೊಡಬಾರ್ದು ಅಂತ ಹೇಳ್ತಾರೆ ವಿಧಿಗೆ. ಸೊ ಬೇವನ್ನ ಬೆಲ್ಲನ ಎರಡನ್ನ ಕೂಡ ಕೊಡ್ತಾರೆ. ಜೊತೆಗೆ ಇಲ್ಲಿ ಏನಿದು ಅದಕ್ಕೆ ಮಗಳಿಗೆ ಬೇಡ ಬೇವು ಬೆಲ್ಲ ಬೇಕು, ಮಗಂಗೆ ಮಾತ್ರ ಬೆಲ್ಲ ಏನಿದಲ್ಲ ಅಂದಾಗ ಅವನು ಗಂಟ್ಲು ಹಾಳಾಗುತ್ತೆ, ಅವ್ನ ಸಿಂಗಿಕೆಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ. ಈಗಲೂ ಕೂಡ ಆಂಟಿ ನೀವು ನಿಮ್ಮ ಪೊಸೆಸಿವ್ನೆಸ್ಸನ್ನು ಬಿಟ್ಟಿಲ್ಲ ಅಲ್ವಾ ಅಂತ ಗೊಂಬೆ ಹೇಳ್ತಾಳೆ. ನಂತರ ಈ ಕಡೆ ಒಬ್ಬಟ್ಟು ಮಾಡೋದಕ್ಕೆ ಲಕ್ಷ್ಮಿ ಅಡುಗೆ ಮನೆಗೆ ಹೋದರೆ ಈ ಕಡೆ ಹರಟೆ ಉಟ್ಕೊಂಡು ಕಾವೇರಿಯವರು ಹಾಗೆ ಸುಪ್ರೀತಾ ಗೊಂಬೆ ಹಾಗೆ ವೈಷ್ಣವ್ ಎಲ್ಲ ಕೂಡ ಕೂತಿದ್ದಾರೆ. ಅದರ ನಡುವೆ ಹೇಗಿದೆ ಏನು, ಹೌದು ನೀನು ಹಳೆ ಡವ್ ಕತೆ ಏನಾಯಿತು, ಹಳೆ ಡವ್ ಇದೆಯಲ್ಲ ರೋಡಲ್ಲಿ ಇದ್ದದ್ದು ಅಂತದಾಗ ಈ ಕಡೆ ವೈಷ್ಣವ್ ಕಾವೇರಿ ಶಾಕ್ ಆಗ್ತಿದ್ದಾರೆ. ಜೊತೆಗೆ ಈ ಕಡೆ ಲಕ್ಷ್ಮಿ ಕಿವಿಗಳಂತೂ ಹಾಗೆ ಕೇಳಿಸ್ಕೊಳ್ಳೋಕೆ ಶುರು ಮಾಡ್ತದೆ. ಹಾಗಿದ್ರೆ ವೈಷ್ಣವ್ ಅವರ ಹುಡುಗಿ ಇದೇ ರೋಡ್ನವರ, ಹಾಗಿದ್ರೆ ಯಾರಿರ್ಬೋದು ಅಂತ ಯೋಚನೆ ಮಾಡ್ತಿದ್ದಾಳೆ. ಹೋಗಪ್ಪ ಶಿವ, ಹಾಗಿದ್ರೆ ಹೇಗಪ್ಪ ಚಂದನ್ನ ಸತ್ಯ ಹೇಳುವುದನ್ನು ತಡೀತಾರೆ. ಕಸವಿಸಿ ಮಾಡಿಕೊಂಡಿದ್ದೆ ಈ ಕಡೆ ವೈಷ್ಣವ್ ಟಾಪಿಕ್ನ ಚೇಂಜ್ ಮಾಡ್ತಾರೆ, ಅಥವಾ ಈ ಕಡೆ ಲಕ್ಷ್ಮಿಗೆ ಈ ಒಂದು ಏರಿಯಾದಲ್ಲಿ ಇರೋದು ವೈಷ್ಣವ್ ಲವರ್ ಅಂತ ಗೊತ್ತಾಗತ್ತಾ, ಅದು ಕೀರ್ತಿನೇ ಇರಬಹುದು ಅನ್ನೋ ಒಂದು ಅನುಮಾನ ಇತ್ತು. ಬಟ್ ಅದೇ ಖಾತ್ರಿ ಆಗ್ಬಿಡತ್ತಾ. ಜೊತೆಗೆ ಇಲ್ಲಿ ಚಂದನ್ ಮತ್ತು ಗೊಂಬೆ ಹತ್ರ ಚಿನ್ನು ಹತ್ರ ಲಚ್ಚಿ ಹತ್ರ ವೈಷ್ಣವ್ ತನ್ನ ಪರಿಸ್ಥಿತಿಯನ್ನು ಹೇಳ್ಕೊತಾನ. ಈ ಕಡೆ ಕೀರ್ತಿ ಬೇಡ ಅಂತ ಹೋಗಿ ಈಗ ಲಕ್ಷ್ಮಿಯವ್ರನ್ನ ಮದುವೆ ಆಗಿ ಮತ್ತೆ ಕೀರ್ತಿ ತನ್ನ ಹಿಂದೆ ಬಿದ್ದಿರೋದು, ಹುಚ್ಚಾಟ ಆಡ್ತಿರೋದು, ಇದೆಲ್ಲವನ್ನ ಕೂಡ ಹೇಳ್ಕೊತಾರ. ಇದಕ್ಕೆಲ್ಲ ಕೂಡ ಮೂವರು ಸೇರಿ ಒಂದು ಸಲ್ಯೂಷನ್ನ ಕೊಡ್ತಾರ. ಬಿಗ್ ಡೋಸ್ ಕೊಡೋದ್ರ ಮುಖಾಂತರ ಈ ಕಡೆ ಕೀರ್ತಿನ ಲಕ್ಷ್ಮಿ ವೈಷ್ಣವ್ ಲೈಫಿಂದ ದೂರ ಮಾಡ್ತಾರೆ. ಈ ಕಡೆ ಲಕ್ಷ್ಮಿಗೆ ಇದು ಕೀರ್ತಿ ಲವರ್ ಅನ್ನೋ ವಿಷಯ, ವೈಷ್ಣವ್ ಲವರ್ ಕೀರ್ತಿನೇ ಅನ್ನೋ ವಿಷಯ ಗೊತ್ತಾಗುತ್ತಾ. ಯಾವ ರೀತಿಯ ಒಂದು ಬಿಗ್ ಟ್ವಿಸ್ಟ್ಗಳು ಮಹಾ ತಿರುವುಗಳನ್ನು ತಗೊಳ್ಳುತ್ತೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ.